ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ಕುಂಬಳಕಾಯಿ ಸಾಂಬಾರು ಯಾವ ಥರ ಮಾಡೋದು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಇಲ್ಲಿ ಅರ್ಧ ಹೋಳಷ್ಟು ಕುಂಬಳಕಾಯಿನ ಇಟ್ಕೊಂಡೆ ನೋಡಿರಿ ಫ್ರೆಂಡ್ಸ್. ನೆಕ್ಸ್ಟ್ ಇದಕ್ಕೆ ಏನೇನು ಬೇಕಪ್ಪ ಇಂಗ್ರೀಡಿಯೆಂಟ್ಸ್ ಅಂತಂದರೆ ನೋಡಿ ಫ್ರೆಂಡ್ಸ್, ಇವಾಗಲೇ ಉದ್ದಿನಬೇಳೆ 1 ಚಮಚೆ, ಕಡಲೆಬೇಳೆ, ಜೀರಿಗೆ, ಮೆಂತ್ಯ, ಒಣಮೆಣಸಿನ್ಕಾಯಿ, ಧನಿಯಾ ಬೀಜ ಅಂತಾರಲ್ಲ ಅವನ್ನ ತೊಗೊಂಡಿನಿ, ಒಂದು ಚಕ್ಕೆ, ಒಂದು ಪೀಸಷ್ಟು ಚಕ್ಕೆ, ಒಂದು 3 ಲವಂಗ. ನೆಕ್ಸ್ಟು ಇಲ್ಲಿ ಸಪ್ಪನ ಬೇಳೆನ ಕುದಿಸಿಟ್ಕೊಂಡೀನಿ, ಒಂದು ಅರ್ಧ ಬಟ್ಲಷ್ಟು ಸಪ್ಪನ ಬೇಳೆ, ಟೊಮೆಟೊ, ಹಸಿ ಕೊಬ್ಬರಿ, ಬೆಲ್ಲ, ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ ಪುಡಿ. ನಿಮಗೆ ಇನ್ನೂ ಖಾರ ಜಾಸ್ತಿ ಬೇಕಪ್ಪ ಅಂತನ್ನೋರು ಖಾರ ಬೇಕಾದರೆ ಮೇಲೆ ಹಾಕೋಬೇಕು ಇನ್ನೂ ಸ್ವಲ್ಪ, ಯಾಕಂದರೆ ನಾನು ಒಣಮೆಣ್ಸಿನ್ಕಾಯಿಲಿಂದ ಮಾಡೋದು, ಅದು ಸಾಕು ನಮ್ಗೆ. ಜಾಸ್ತಿ ನಾವು ಖಾರ ತಿನ್ನೋರ್ಲಾರ್ದಕ್ಕೆ ನನ್ನ ಮ್ಯಾಗ ಮತ್ತು ಖಾರ ಹಾಕೊಳಂಗಿಲ್ಲ ಫ್ರೆಂಡ್ಸ್. ನಿಮಗೆ ಬೇಕಂದರೆ ಇನ್ನೂ ಸ್ವಲ್ಪ ಖಾರನ ಹಾಕೋಬೋದು. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಇವಾಗ ಕುಂಬಳಕಾಯಿನೆಲ್ಲ ಸಣ್ಣ ಸಣ್ಣ ಪೀಸಸ್ ಆಗಿ ನಾನು ಕಟ್ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ನಾನು ಇವಾಗ ಕುಂಬಳಕಾಯಿನ ಈ ಥರ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡೀನಿ. ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ನಾನು ಆಲ್ರೆಡಿ ನೀರನ್ನು ಕಾಯಕ್ಕಿಟ್ಟಿದ್ದೆ. ನೋಡಿ ಫ್ರೆಂಡ್ಸ್, ಇವಾಗ ಕುಂಬಳಕಾಯಿನ ಕುದಿಸಾಕ ನಾನು ಆಲ್ರೆಡಿ ಇವಾಗ ಒಂದು ಡಬರ್ಯಾಗ ನೀರು ಕಾಯಕ್ಕಿಟ್ಟಿದ್ದೆ. ಇವಾಗ ಇದಕ್ಕೆ ಕುಂಬಳಕಾಯಿನ ಹಾಕೊಂಡ್ಬಿಡ್ಬೇಕು. ಈ ಒಂದು 10% ಕುದ್ಮೇಲೆ ಗ್ಯಾಸನ್ನು ಬಂದ್ ಮಾಡ್ಕೊಂಡ್ಬಿಡ್ಬೇಕು ಫ್ರೆಂಡ್ಸ. ಜಾಸ್ತಿ ಕುದಿಸ್ಬಾರ್ದು ಇದನ್ನು. ಇವಾಗ ಕುಂಬಳಕಾಯಿನ ಹಾಕಿದೆ ಬಿಸಿನೀರಿಗೆ. ನೆಕ್ಸ್ಟ್ 1 ಟೊಮೆಟೊ ಹಾಕ್ತೀನಿ ನೋಡಿರಿ. ನೆಕ್ಸ್ಟ್ ಸ್ವಲ್ಪ ಅರಿಶಿಣ ಪುಡಿ. ಇವಾಗ ಸ್ವಲ್ಪ ಉಪ್ಪನ್ನು ಹಾಕೋಬೇಕು, ಯಾಕಂದರೆ ಕುಂಬಳಕಾಯಿ ಒಳಗೆ ಸ್ವಲ್ಪ ಉಪ್ಪಿಂದ ಟೇಸ್ಟ್ ಹೋತಪ್ಪ ಅಂದರೆ ಇನ್ನೂ ಸೂಪರಾಗಿರ್ತೈತೆ ಅಂತಂದು ಉಪ್ಪು ಹಾಕೊಳೋದು. ಇವಾಗಿದು ಚೆನ್ನಾಗಿ ಕುದೀಲಿ ಫ್ರೆಂಡ್ಸ. ಒಂದು 10% ಕುದ್ದ ಮೇಲೆ ಇದನ್ನು ಬಂದ್ ಮಾಡ್ಕೊಳಂತ. ನೆಕ್ಸ್ಟ್ ಏನು ಅಂತ ನಿಮ್ಗೆ ಹೇಳ್ತೀನಿ ನೋಡಿರಿ. ನೋಡಿ ಫ್ರೆಂಡ್ಸ್, ಇವಾಗ ಮಸಾಲೆ ಅದಕ್ಕೆಲ್ಲ ಹುರ್ಕೊಳಕ ಒಂದು ಬಾಳಿಗೆ ಇಟ್ಟೇನಿ. ಗ್ಯಾಸನ್ನು ಆನ್ ಮಾಡ್ಕೊಂಡಿನಾಗಲೇ. ಇವಾಗ ನೆಕ್ಸ್ಟ್ ನಾನು ಏನೆಲ್ಲ ತೋರಿಸಿದ್ದೆ ಇವನ್ನು ಇಂಗ್ರೀಡಿಯೆಂಟ್ಸ್ ಇವೆಲ್ಲ ಹುರ್ಕೋಬೇಕು ನೋಡಿರಿ ಫ್ರೆಂಡ್ಸ್. ಇದನ್ನು ಚೆನ್ನಾಗಿ ಇವಾಗೆಲ್ಲ ಇದನ್ನು ಹಾಕ್ತೀನಿ ನೋಡಿರಿ. ಹಾಕ್ಕೊಂಡು ಚೆನ್ನಾಗಿ ಇದ್ರ ಘಮ ಬರೋವರೆಗೂ ಹುರ್ಕೋಬೇಕು ನೋಡಿರಿ ಫ್ರೆಂಡ್ಸ, ಚಲೋ ತಂಗ. ನೋಡಿ ಫ್ರೆಂಡ್ಸ್, ಇವಾಗ ಒಂದು ಸ್ಪೂನ್ ನಾನು ಎಣ್ಣೆ ಹಾಕ್ಕೊಳಕತ್ತೀನಿ. ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಅದ್ರ ಘಮ ಬರೋಲ್ಲ ಹುರ್ಕೋಬೇಕು. ನಾನು ಕೈಯಾಗ ಫೋನ್ ಹಿಡ್ಕೊಂಡು ಮಾಡೋದ್ರಿಂದ ಸ್ವಲ್ಪ ವಿಡಿಯೋ ಚೆನ್ನಾಗಿ ಬರೋಂಗಿಲ್ಲ ಫ್ರೆಂಡ್ಸರ. ಆದಷ್ಟು ನೋಡಿ ಮಾಡಿರಿ ಫ್ರೆಂಡ್ಸ್ ಅನ್ನೋದು ಹೇಳೋದು. ಇವಾಗ ಏನು ಮಾಡ್ಬೇಕಪ್ಪ ಅಂದ್ರೆ ಕರಿಬೇವನ್ನ ಒಂದು 4 ಎಸಳಷ್ಟು ಕರಿಬೇವನ್ನ ಹಾಕೋಬೇಕು. ನಾನು ಅದ್ರಾಗ ಕರಿಬೇವು ತೋರಿಸ್ಲಿಲ್ಲ, ಇವಾಗ ಹಾಕ್ತಾಯಿದ್ದೇನೆ ನೋಡಿರಿ ಫ್ರೆಂಡ್ಸ. 4 ಎಸಳಷ್ಟು ಕರಿಬೇವು ಹಾಕೋರಿ. ಇವಾಗ ಇದು ಕುದೀತಿರ್ತೈತಲ್ಲ, ಇದ್ರಾಗ ಒಂದು 4 ಎಸಳಷ್ಟು ಹಾಕೋಬೇಕು, ಅಂದ್ರೆ ಘಮ ಚೆನ್ನಾಗಿ ಬರುತ್ತೆ ಅಂತ ಹಾಕೋದು. ನೋಡಿ ಫ್ರೆಂಡ್ಸ್, ಇವಾಗ ಈ ಥರ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಈ ಕಾಳುಗಳನ್ನೆಲ್ಲ ಹುರ್ಕೊಂಡೆ. ಇದಾಗಲೇ ಕಂಪ್ಲೀಟಾಗಿ ಮಸಾಲೆ ಎಲ್ಲ ಹುರ್ಕೊಂಡಿರ್ತೀವಿ. ಇವಾಗ ನೆಕ್ಸ್ಟ್ ಏನಪ್ಪ ಅಂದ್ರೆ ಒಂದು ಸ್ವಲ್ಪ ಇಂಗನ್ನು ಹಾಕೋಬೇಕು. ಹಾಕ್ಕೊಂಡು ಈ ಥರ ಕೈಯಾಡಿಸಿ ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡ್ಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಗ್ಯಾಸನ್ನು ಆಫ್ ಮಾಡ್ಕೊಳಕತ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗಿದ್ದು ಗ್ಯಾಸ್ ಆಫ್ ಮಾಡಿಕೊಂಡು ಇದು ತಣ್ಣಗಾಯಿತು. ಇವಾಗ ಮಿಕ್ಸಿ ಮಾಡ್ಕೊತೀನಿ ನೋಡಿರಿ ಫ್ರೆಂಡ್ಸ. ಇದೇನು ಕೊಬ್ಬರಿ ಐತಲ್ಲ, ಕೊಬ್ಬರಿ ಹಾಕ್ಕೊಂಡು ಇವೆಲ್ಲ ನಾವೇನು ಮಸಾಲ ಏನು ಹುರ್ಕೊಂಡಿದ್ವಿ ಈ ಮಸಾಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಇವಾಗ ನಾನು ಮಿಕ್ಸಿ ಮಾಡ್ಕೊತೀನಿ ಫ್ರೆಂಡ್ಸ್.
ನೋಡಿ ಫ್ರೆಂಡ್ಸ್, ಇವಾಗ ಈ ಥರ ಮಿಕ್ಸಿ ಮಾಡಿಕೊಂಡೆ ಇದನ್ನು. ಇವಾಗ ಏನು ಮಾಡಬೇಕಪ್ಪ ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು, ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕ್ಕೊಂಡು ಇದನ್ನು ಇನ್ನೂ ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಇವಾಗ ನೆಕ್ಸ್ಟ್ ಇನ್ನೊಮ್ಮೆ ಮಿಕ್ಸಿ ಹಾಕ್ತೀನಿ. ನೋಡಿರಿ ಫ್ರೆಂಡ್ಸ್, ಇವಾಗ ಮಿಕ್ಸಿ ಮಾಡಿಕೊಂಡೆ ಈ ಥರ ಸಣ್ಣಗೆ ಪೇಸ್ಟ್ ಆದರೆ ಆಯಿತು ಅಂದಂಗಿದೆ. ಇವಾಗ ಇದನ್ನು ಒಂದೊಳಗರ ತಗೊಂಡ್ಬಿಡ್ತೀನಿ. ನೋಡಿರಿ ಫ್ರೆಂಡ್ಸ್, ಇವಾಗ ನೆಕ್ಸ್ಟ್ ಈಗ ಕುಂಬಳಕಾಯಿ ಕುದ್ದಿದೆ ಇನ್ನೂ ನೋಡ್ಕೊಂಬರೋಣ. ನೋಡಿ ಫ್ರೆಂಡ್ಸ್, ಇವಾಗ ಕುಂಬಳಕಾಯಿ ಕುದ್ದೈತಿದ್ದು ಒಂದು 10% ಇದು ಕುದ್ದೈತಿ. ಇವಾಗ ನೆಕ್ಸ್ಟ್ ಇದಕ್ಕೆ ಏನು ಹಾಕಬೇಕಪ್ಪ ನಾವು ಅಂತಂದರೆ, ನಾವೇನು ಸಪ್ಪನ ಬೇಳೆನ ಕುದಿಸಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೋಬೇಕು. ಇವಾಗ ಹಾಕಿದ್ದೆ ನೋಡಿರಿ ಫ್ರೆಂಡ್ಸ್, ಸಪ್ಪನ ಬೇಳೆನ ಹಾಕ್ಕೊಂಡು ಮಸಾಲೆ ಎಲ್ಲ ಇದರ ಹಾಕಿ ಕ್ಯಾಡ್ಸ್ಬಿಡಬೇಕು. ಇವಾಗ ಮಸಾಲೆ ಹಾಕ್ತೇನೆ ನೋಡಿ ಫ್ರೆಂಡ್ಸ್, ಇವಾಗ 10% ಕುಂಬಳಕಾಯಿ ಕುದ್ಮೇಲೆ ನಾವು ಸಪ್ಪನ ಬೇಳೆ ಹಾಕ್ಕೊಂಡ್ವಿ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ನಾವೇನು ರುಬ್ಕೊಂಡಿದ್ವಿ ಇವಾಗ ಮಿಕ್ಸಿಯಲ್ಲಿ ಆ ಮಸಾಲನ ಹಾಕ್ಕೊಳಕತ್ತೀನಿ ನೋಡಿರಿ. ಈ ಥರ ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಇದು ಎಲ್ಲ ಮಿಕ್ಸ್ ಆಯಿತು. ಇವಾಗ ಉಪ್ಪನ್ನು ಹಾಕೋಣ ನೋಡಿಕೊಂಡು. ಇವಾಗ ನಾವು ಕುದಿಯೋ ಮುಂದೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿರ್ತೀವಿ. ನಿಮಗೆ ಇನ್ನೂ ಸ್ವಲ್ಪ ರುಚಿ ನೋಡಿಕೊಂಡು ಇನ್ನೂ ಸ್ವಲ್ಪ ಉಪ್ಪನ್ನು ಹಾಕೋರಿ ರುಚಿಗೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಸ್ವಲ್ಪ ಬೆಲ್ಲ ಹಾಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಲಾಸ್ಟು ಇನ್ನೊಂದು ಏನಪ್ಪ ಅಂತಂದರೆ ಹುಣಸೆ ಹಣ್ಣಿನ ರಸನ ನಾನು ನಿಮಗೆ ತೋರಿಸೋದಾಗಲಿಲ್ಲ. ಇವಾಗ ಹೇಳ್ತೀನಿ ನೋಡಿರಿ ಫ್ರೆಂಡ್ಸ್, ಇದು ಸಾಂಬಾರಿಗೆ ಹುಣಸೆ ಹಣ್ಣಿನ ರಸ, ಬೆಲ್ಲ ಮತ್ತು ಇಂಗು ಮಸ್ತ್ ಟೇಸ್ಟ್ ಕೊಡುತ್ತೆ. ಇವಾಗ ಹುಣಸೆ ಹಣ್ಣಿನ ರಸ ಹಾಕಕತ್ತೀನಿ ನೋಡಿರಿ. ಹುಣಸೆ ಹಣ್ಣಿನ ರಸ ಹಾಕ್ಕೊಂಡು ಇದು ಚೆನ್ನಾಗಿ ಕುದಿಬೇಕಿದೆ. ಇದನ್ನು ಒಂದು ಪ್ಲೇಟ್ ಮುಚ್ಚಿ ಇದನ್ನು ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಡೋಣ್ರಿ. ಇವಾಗ ನೋಡಿ ಫ್ರೆಂಡ್ಸ್, ಇವಾಗ ಇದನ್ನು ಕುದಿಯಕ್ಕೆ ಬಿಡ್ತೀನಿ. ನೆಕ್ಸ್ಟ್ ನಾವು ಒಗ್ಗರಣೆಗೆ ಏನು ಬೇಕಪ್ಪ ಅಂತಂದು ಹೇಳ್ತೀನಿ ನೋಡಿರಿ ಫ್ರೆಂಡ್ಸ್. ಇದು ಮೇನ್ ಅಂದರೆ ಇದಕ್ಕೆ ಬೆಳ್ಳುಳ್ಳಿ ಹಾಕಬಾರ್ದು. ಈ ಸಾಂಬಾರಿಗೆ ನಾನು ಜೀರಿಗೆ, ಸಾಸಿವೆ, ಮೆಣಸಿನ್ಕಾಯಿ ಒಗ್ಗರಣೆ ಕೊಟ್ಟು ಪಕ್ಕಕ್ಕೆ ಇಟ್ಕೊತೀನಿ. ನೋಡಿರಿ ಫ್ರೆಂಡ್ಸ್, ಇವಾಗ ಒಗ್ಗರಣೆ ಕೊಡೋಕೆ ಒಂದು ಸಣ್ಣದು ಕಡಾಯಿ ಟೈಪ್ ಇಟ್ಕೊಂಡೀನಿ. ನೆಕ್ಸ್ಟ್ ಇವಾಗಲೇ ಗ್ಯಾಸನ್ನು ಆನ್ ಮಾಡ್ಕೊಂಡು ನಾನು ಇದಕ್ಕೇನು ಹಾಕ್ಬೇಕಪ್ಪ ಅಂದರೆ 1-2 ಚಮಚ ಎಣ್ಣೆ ಹಾಕಾಕತ್ತೀನಿ. ಎಣ್ಣೆ ಕಾದ್ಮೇಲೆ ಜೀರಿಗೆ, ಸಾಸಿವೆ ಹಾಕ್ಕೊಳ್ರಿ. ಜೀರಿಗೆ, ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ ಒಂದು ಮೆಣಸಿನ್ಕಾಯನ್ನು ಹಾಕ್ತೀನಿ ನೋಡಿರಿ. ನೆಕ್ಸ್ಟ್ ಇನ್ನೊಂದು 4 ಎಸಳಷ್ಟು ಕರಿಬೇವನ್ನ ಹಾಕೋಬೇಕು. ಇವಾಗ ಏನು ಮಾಡಬೇಕಪ್ಪ ಅಂದರೆ ಲಾಸ್ಟಿಗೆ ಹಿಂಗನ್ನು ಹಾಕಿ ಗ್ಯಾಸನ್ನು ಬಂದ್ ಮಾಡ್ಕೊಂಡ್ಬಿಡ್ಬೇಕು. ಇವಾಗ ಹಿಂಗನ್ನು ಹಾಕತ್ತೀನಿ ನೋಡಿರಿ. ಇವಾಗ ಗ್ಯಾಸನ್ನು ಬಂದ್ ಮಾಡಿಕೊಂಡೆ ನೋಡಿ ಫ್ರೆಂಡ್ಸ್. ಇವಾಗ ಇದು ಒಗ್ಗರಣೆ ರೆಡಿ ಆಯಿತು. ಇವಾಗ ಸಾಂಬಾರಿಗೆ ನಾವು ರೆಡಿ ಮಾಡ್ಕೊಂಡಿದ್ವಿ ಅದು ಇದು ಚೆನ್ನಾಗಿ ಕುದೀತೆ ಅಂತಂದು ನೋಡೋಣ ಬರ್ರಿ ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್, ಇವಾಗ ಇದು ಕಂಪ್ಲೀಟಾಗಿ ಎಲ್ಲ ಸಾಂಬಾರೆಲ್ಲ ಕುದ್ದೈತಿದ್ದು. ಇವಾಗ ಏನು ಮಾಡ್ಬೇಕಪ್ಪ ನಾವು ಅಂತಂದರೆ ನಾವೇನು ಒಗ್ಗರಣೆ ಮಾಡ್ಕೊಂಡಿರ್ತೀವಲ್ಲ ಜೀರಿಗೆ, ಸಾಸಿವೆದ್ದು ಅದನ್ನು ಹಾಕೊಂಡ್ಬಿಡ್ಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಕುಂಬಳಕಾಯಿ ಸಾಂಬಾರು ರೆಡಿ ಆಯ್ತು. ನಿಮಗೆ ಬೇಕಂದರೆ ಮೇಲೆ ಎಕ್ಸ್ಟ್ರಾ ಬೇಕಾದ್ರೆ ಖಾರ ಹಾಕ್ಕೋಬೋದು. ನಾನು ಮಾತ್ರ ಒಣ ಮೆಣಸಿನ್ಕಾಯಿ ಒಳಗನ ಮಾಡ್ತೀನಿ.
ನಿಮಗೆ ಖಾರ ಜಾಸ್ತಿ ತಿನ್ನೋರಿದ್ದರೆ ಮೇಲ್ಗಡೆ ಮತ್ತು ಇನ್ನೂ ಸ್ವಲ್ಪ ಖಾರ ಹಾಕ್ಕೊಂಡು ನೀವು ನಿಮ್ಮ ಟೇಸ್ಟ್ ಅನುಗುಣವಾಗಿ ಮಾಡ್ಕೊರಿ. ಇವಾಗಿದ್ದು ಕುಂಬಳಕಾಯಿ ಸಾಂಬಾರು ರೆಡಿ ಆಯ್ತು ನೋಡಿರಿ ಫ್ರೆಂಡ್ಸ್. ಇವಾಗ ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡ್ತೀನಿ. ಮಸ್ತ್ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಇದು ಆದಷ್ಟು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ ಅಂತ ಹೇಳೋದು. ನೋಡಿ ಫ್ರೆಂಡ್ಸ್, ಕುಂಬಳಕಾಯಿ ಸಾಂಬಾರು ರೆಡಿ ಆಯಿತು. ಸಖತ್ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿರಿ. ಹೇಗಿತ್ತು ಕಮೆಂಟ್ ಮಾಡಿ ತಿಳಿಸ್ರಿ ಫ್ರೆಂಡ್ಸ. ಮಸ್ತ್ ಬಂದೈತೆ ನೋಡಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.